ಇತ್ತೀಚಿನ ದಿನಗಳಲ್ಲಿ ಬಂಗಾರದ ಬೆಲೆ ಗಗನಕ್ಕೆ ಏರ್ತಾ ಇದೆ ಸರ್. ಪ್ರತಿಯೊಂದು ಹೆಣ್ಮಗಳಿಗೂ ನಾನು ಸ್ವಲ್ಪ ಒಡವೆ ತಗೋಬೇಕನ್ನೋ ಆಸೆ ಇರುತ್ತೆ. ಆದ್ರೆ ಇಷ್ಟೊಂದು ರೇಟಲ್ಲಿ ನಾವು ತಗೋಬೇಕಾ ಅಥವಾ ಸ್ವಲ್ಪ ದಿನ ಕಾಯ್ಬೇಕಾ ಅನ್ನೋ ಒಂದು ಸಮಸ್ಯೆ ಎದುರಾಗಿದೆ ಸರ್. ಈಗ ಅವ್ರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸರ್. ನಮ್ಮ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ ಇದ್ರ ಬಗ್ಗೆ ತಾವು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೋಲ್ಡ್ ರೇಟ್ ಆಗಲಿ ಸಿಲ್ವರ್ ರೇಟ್ ಆಗಲಿ ಫಿಕ್ಸ್ ಆಗಲ್ಲ. ಇದು ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಚೀನವಾರಪೇಟೆಯ ಒಂದು ರೇಟನ್ನು ಡಿಪೆಂಡನ್ನು ನಾವು ಇರ್ತೀವಿ. ನಮ್ಮ ದೇಶದಲ್ಲಿ ಯಾವುದೇ ಉತ್ಪಾದನಾ ಕೇಂದ್ರಗಳು, ಚಿನ್ನದ ಕ್ವಾರಿಗಳು ಯಾವುದು ಕೂಡ ಇಲ್ಲ. ಈಗ ಎಲ್ಲ ಕೂಡ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಅದರಿಂದ ಚಿನ್ನದ ರೇಟು ಏನೇ ಏರುಪೇರಾದರೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ನಾವು ಅವಲಂಬಿತರಾಗಿ ಇರೋದ್ರಿಂದ ಏನು ಇತ್ತೀಚಿನ ದಿನಗಳಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಗಗನಕ್ಕೆ ಹೋಗಿರತಕ್ಕಂಥ ಈ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಸಿಸ್ಟರ್ಸ್ ಇದ್ದಂಗೆ. ಸೊ ಅದು ಸತತವಾಗಿ ಹೋದ ವರ್ಷ ದೀಪಾವಳಿ ಟೈಮಲ್ಲಿ ಏನು 7,000 ಪ್ಲಸ್ ಇತ್ತು, ಅದು ಈ ಬಾರಿ 13,000 ಪ್ಲಸ್ವರೆಗೂ ಬಂದಿದೆ. ಹಾಗಾಗಿ ಬೆಳ್ಳಿ ಕೂಡ ಅಷ್ಟೇ 80-90 ರೂಪಾಯಿ ಇದ್ದಿರತಕ್ಕಂಥದ್ದು 100 ರೂಪಾಯಿವರೆಗೂ ಹೋಗಿತ್ತು. ಅದು ಈಗ ದೀಪಾವಳಿ ಟೈಮಲ್ಲಿ 180 ರೂಪಾಯಿವರೆಗೂ ಬಂದಿರತಕ್ಕಂಥ ಒಂದು ರೆಕಾರ್ಡ್ ಇದು. ಈಗ ದೀಪಾವಳಿ ಆದ ನಂತರ ಒಂದು ಸಣ್ಣ ಕರೆಕ್ಷನ್ ಬರುತ್ತೆ ಅನ್ನೋದು ನಾವೆಲ್ಲ ಕೂಡ ನಿರೀಕ್ಷೆ ಮಾಡಿದ್ವಿ. ಅದೇ ಪ್ರಕಾರ ಇವತ್ತು 22 ಕ್ಯಾರೆಟ್ ಏನಿದೆ ಅದು 11,250 ರೂಪಾಯಿ ಇದೆ. ಹಾಗೆ 24 ಕ್ಯಾರೆಟ್ ಕೂಡ 12,500 ರೂಪಾಯಿವರೆಗೂ ಟ್ರೇಡಿಂಗ್ ಆಗ್ತಾ ಇದೆ. ಹಾಗೆ ಬೆಳ್ಳಿ ಕೂಡ 150 ಪ್ಲಸ್ ಇದೆ. ಸೊ ಇದು ಏನು ಈಗ ಇರೋ ರೇಟು ಇನ್ನೂ ಕಮ್ಮಿ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅನ್ನೋದು ಜನರಲ್ಲಿ ಮತ್ತು ಗ್ರಾಹಕರಲ್ಲಿ ಭಾಳಷ್ಟು ಪ್ರಶ್ನೆಯಾಗೇ ಇದೆ.